ಸ್ಕೂಲ್ ದಿನಗಳು ಅಥವಾ ಕಾಲೇಜಿನ ದಿನಗಳ ಬಗ್ಗೆ ಮಾತಾಡೋದಾದ್ರೆ ಕಾರ್ತಿಕ್ ಅವರು SSLC ಮಾತ್ರ ಓದಿರೋದು ಅಂತ ನಾನ್ ಕೇಳ್ಪಟ್ಟಿದ್ದೀನಿ. ಇಲ್ಲಪ್ಪ, SSLC ಫೇಲ್ ಆದೆ. ಅದಾದ್ರ ಮೇಲೆ ಬೆಂಗಳೂರು ಬಂದು ದುಡ್ದು ಮತ್ತೆ PUC ಹೋದೆ. PUC ನಾನು ಫಸ್ಟ್ ಕ್ಲಾಸ್. PUC ಹಠ ಕಟ್ಟು ಓದಿದ್ದು. ಫೇಲ್ ಮಾಡ್ಬಿಟ್ರೆ ನನ್ನ SSLC ಮಾಡ್ತೀನಿ ತಡೀರಿ ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಫಸ್ಟ್ ಕ್ಲಾಸ್ ಬಂದೆ. ಅದಾದ್ಮೇಲೆ ಡಿಗ್ರಿ ಮಾಡಿದೀನಿ. ಕನ್ನಡ ಮೇಜರ್ ನಾನು ಓದಿರೋದು. ಕನ್ನಡ ಹಿಸ್ಟ್ರಿ ಎಕನಾಮಿಕ್ಸ್ ಹೆಚ್ಚಿಕೆ BA ಹೆಚ್ಚಿಕೆ ಕನ್ನಡ ಎಕನಾಮಿಕ್ಸ್ ತಗೊಂಡಿದ್ದೆ. ಡಿಗ್ರಿ ಆಗಿದೆ ನಂದು. ಇದು ನನ್ನ ಎಲ್ಲ ತೀರ್ಥಹಳ್ಳಿ ತುಂಗಾ ಮಹಾವಿದ್ಯಾಲಯ ಅಂತ ಇದೆ, ಡಿಗ್ರಿ ಅಲ್ಲಿ ಮಾಡಿದೆ. ಬಸವಾನಿ ಅಂತ ಒಂದು ಕಾಲೇಜ್, ಬಸವಾನಿಗೆ ಕಾಲೇಜ್, ಗೌರ್ಮೆಂಟ್ ಕಾಲೇಜು, ಅಲ್ಲಿ ನನ್ನ ಇದು ಏನ್ ಹೇಳಿ SSLC PUC ಎಲ್ಲ ಅಲ್ಲಿ ಮಾಡಿದ್ದು. ಇನ್ನು ನಮ್ಮ ಹರಳಿ ಮಠ ಅಂತ ಊರು, ಅಲ್ಲೇ ಒಂದು ಸ್ಕೂಲ್ ಇತ್ತು, ಗೌರ್ಮೆಂಟ್ ಸ್ಕೂಲು. ಇನ್ನೊಂದು 7th ಒಂದು ಆರ್ಗ ಅಂತ ಅಲ್ಲಿ ಮಾಡಿದೆ. ಸಿಕ್ಕಾಪಟ್ಟೆ ಹೌದು ಸಿಕ್ಕಾಪಟ್ಟೆ ಕೂಳೆ ನಮ್ದು. ನಮ್ಮಮ್ಮ ಟಾರ್ಚರ್ ತಡೆಯಕ್ಕಾಗದೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಕೋ ಮಾಡಿದೆ. ಸ್ಕೂಲಲ್ಲೆಲ್ಲ ಅವಾಗ ನೀನ್ ಇರ್ಬಾರ್ದು ನೀನ್ ಈ ಸ್ಕೂಲಲ್ಲಿ ಅಂತ ಓಡಿಸೋರ ಹೆವಿ ಕೂಳೆ ಕೊಡ್ತಾ ಇದ್ದೆ. ನಿಮ್ಮನ್ನ ನೋಡಿದ್ರೆ ಸೀರಿಯಸ್ ಅಂತ ಅನ್ನಿಸ್ತೀರಾ, ಬಟ್ ಈ ಒಂದು ಹಾಸ್ಯ, ಒಂದು ಕಾಮಿಡಿ ಜರ್ನಿ ಶುರು ಮಾಡಿದ್ದು ಹೇಗ್ ನೀವು ಅಂತ? ತುಂಬಾ ಸೀರಿಯಸ್ ಮೇಡಮ್. ನಾನು ಸಿಕ್ಕಾಪಡೆ ಅಂದ್ರೆ ಯಾವಾಗ್ಲೂ ಇಂಟ್ರೋವರ್ಟ್ ಕೂಡ. ಹೌದು ಅಂದ್ರೆ ನಮ್ಮ ಮನೇಲೆ ಬೆಳೆದಿರೋ ಪರಿಸ್ಥಿತಿನೂ ಹಂಗೆ ಇತ್ತು. ತುಂಬಾ ಸೀರಿಯಸ್ ಆಗೇ ಇರ್ಬೇಕಿತ್ತು, ಇಲ್ಲಾಂದ್ರೆ ಇಲ್ಲಿ ಗಂಟ ಬರಕ್ ಆಗ್ತಾ ಇರ್ಲಿಲ್ಲ. ಬಟ್ ನಾನು ಮನೆ ಫ್ಯಾಮಿಲಿ ಇವರೆಲ್ಲ ಸೇರಿದಾಗ ಪ್ರೋಗ್ರಾಮಲ್ಲೆಲ್ಲ ನಗಿಸ್ಕೊಂಡು ಕಾಲು ಎಳ್ಕೊಂಡು ಅವ್ರಿಗೆ ಇದ್ ಮಾಡ್ಕೊಂಡು ಮಿಮಿಕ್ರಿ ಎಲ್ಲ ಮಾಡ್ಕೊಂಡಿದ್ದೆ. ನನಗೆ ಆಸೆ ಇದ್ದಿದ್ದು ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ಅಕಸ್ಮಾತ್ ಆಗಿ ಕಾಮಿಡಿನೂ ಮಾಡ್ತಾ ಇದ್ದೆ. ಅಂದ್ರೆ ನಮ್ಮೂರಿನ ಕೆಲವೊಂದು ಪಾತ್ರಗಳಿರ್ತವೆ, ಈ ನಮ್ಮೂರಲ್ಲಿ ಬರೋ ಈ ಹಾವಿಡಿಯಕ್ಕೆ ಇದು ಬರೋ ಅವ್ರ ಪಾತ್ರಗಳು, ಇನ್ಯಾವ್ದ್ಯಾವ್ದೋ ಕುಡ್ಕೊಂಡು ಅಲ್ಲಿ ನಮ್ಮ ಊರಲ್ಲಿರೋ ಯಾರ್ಯಾರ್ದೋ ಪಾತ್ರಗಳು, ಈ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಇರ್ತಾವ ಊರುಗಳಲ್ಲಿ. ಅದನ್ನೆಲ್ಲ ಮಾಡ್ಕೊಂಡು ಹಾಸ್ಯ ಮಾಡ್ತಾ ಇದ್ದೆ. ಬಟ್ ಈ ರೇಂಜಿಗೆ ತಂದು ನಿಲ್ಸುತ್ತಂತ ನನಗೂ ಗೊತ್ತಿರ್ಲಿಲ್ಲ. ಅದನ್ನ ನಾನ್ ತಂದು ನಿಲ್ಸಿರೋದಲ್ಲ, ನಮ್ಮ ಕನ್ನಡಿಗರು ನಿಲ್ಸಿರೋದು. ಅವ್ರು ಇಷ್ಟಪಟ್ಟಿದ್ದಕ್ಕೆ ಇಲ್ಲಿ ತನಕ ಬಂದಿದೀವಿ, ಇಲ್ಲ ಅಂದ್ರೆ ಅಲ್ಲೇ ಇರ್ತಿದ್ವಿ ಅಷ್ಟೇ. ಆ ಸೀರಿಯಸ್ ಫೇಸ್ ಗೆನೆ ಹುಲಿ ಅಂತ ಹೆಸರು ಬಂತ ಅಂತ? ಹಂಗೆ ಆಗಿದೆ. ಅಂತ ಇರ್ತಾನೆ ಯಾವಾಗ್ಲೂ. ಅಂದ್ರೆ ಕೆಲಸ ಮಾಡೋ ಟೈಮಲ್ಲೆಲ್ಲ ನಾನು ಜಾಸ್ತಿ ಅದೇ ತರ ಇರ್ತೀನಿ. ಏನಂದ್ರೆ ಈಗ ನಾವು ಬರ್ತೀವಿ, ಸ್ಕ್ರೀನ್ ಅಲ್ಲಿ ಬರ್ತೀವಿ ಅಂದಾಗ ನಮ್ಮನ್ನ ನಂಬ್ಕೊಂಡು ಒಂದಿಷ್ಟು ಜನ TV ಆನ್ ಮಾಡ್ತಾರೆ. ನಮ್ಗೆ ಅವ್ರು 100 ನಮ್ಮನ್ನ ಇವ್ನ್ ಸ್ಕಿಟ್ ಇದೆ ನೋಡೋಣ ಅಂತ TV ಆನ್ ಮಾಡುವಾಗ ನಾವು ಒಳ್ಳೆ ತಲೆಗಳ ತರ ಯಾವ್ದೋ ಒಂದು ಏನೋ ಒಟ್ರಾಶಿ ಮಾಡಿದ್ರೆ ಅವರಿಗೆ ನಾವು ಅವ್ರ ಹರ್ಟ್ ಮಾಡ್ದಂಗೆ, ಅದು ಮೋಸ ಮಾಡ್ದಂಗೆ. ಅವರೇ ಅಲ್ವಾ ನಮ್ ದೇವ್ರುಗಳು, ಅವ್ರಿಗೆ ನಾವು ಮೋಸ ಮಾಡ್ದಂಗೆ. ಅದಕ್ಕೆ ನಾನು ಸೀರಿಯಸ್ ಆಗಿ ವರ್ಕ್ ಮಾಡ್ತೀವಿ, ಫನ್ನಿಯಾಗಿ ಸ್ಕಿಟ್ ಮಾಡ್ತೀವಿ ಅಷ್ಟೇ. ನನಗೆ ಕಿಟ್ಟು ಇಷ್ಟೊತ್ತಿಗೆ ಬರ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಬಂದಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ. ಈ 10 ಗಂಟೆ ಅಂದ್ರೆ 10 ಗಂಟೆಗೆ ಇರ್ಬೇಕು ಅಲ್ಲಿ. ಎಷ್ಟೊತ್ತಿಗೆ ವರ್ಕ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಟೈಮ್ ವೆರಿ ಇಂಪಾರ್ಟೆಂಟ್. ಟೈಮಿಗೆ ನಾವು ನಮ್ಮ ಪ್ರತಿ ಒಂದು ಕ್ಷಣನೂ ನಮ್ಮ ಯಾವ ಕ್ಷಣದಲ್ಲಿ ನಮ್ಮ ಬದುಕು ಬದಲಾಗುತ್ತೆ ಗೊತ್ತಿಲ್ಲ. ನಾವ್ ಅದನ್ನ ಸೋಮೇರಿತನೋ ಅಥವಾ ಯಾವ್ದೋ ಬೇರೆದಕ್ಕೆ ಇದು ಹಾಕ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ. ಪ್ರತಿ ಕ್ಷಣ ಅಲರ್ಟ್ ಇರ್ಬೇಕು ನಾವು. ಇನ್ನು ಪಾದರಸದ ತರ ಯಾವಾಗ್ಲೂ ಓಡಾಡ್ಕೊಂಡು ಇಲ್ಲಿಂದ ಅಲ್ಲಿ ಹಂಗೆ, ಅಂದ್ರೆ ನಾನು ತುಂಬಾ ಸರಿ ಸೆಟ್ಟಲ್ ಕೂಡ ನಿಮ್ಮನ್ನ ಭೇಟಿ ಆಗಿದ್ದೀನಿ. ಬಟ್ ಒಂದ್ ಕ್ಷಣ ನೀವ್ ಹಿಂಗಿರಲ್ಲ, ಬಟ್ ಅಂತ ಅಲ್ಲೊಂದೇನೋ ಶೂಟಿಂಗ್ ಇದೆ, ಇನ್ನೊಂದೇನೋ ಶೂಟಿಂಗ್ ಅಂತ ಇರ್ತೀರಾ. ಸೊ ಏನೇನ್ ಪ್ರಾಜೆಕ್ಟ್ ಗಳು ನಡೀತಾ ಇದೆ ಈಗ? ಇವಾಗ ಒಂದಿಷ್ಟು ಸಿನಿಮಾ, ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ನಡೀತಾ ಇದೆ. ಅದ್ರ ಮೇಲೆ ಕುಟೀರ ಕೋಮಲ್ ಸರ್ದು, ಆಮೇಲೆ ಹೆಸರುಗಳೇ ಮರ್ತ, ಈಗ ನಾಡ್ದು ಲಂಗೋಟಿ ಮೇನ್ ಬೇರೆ ರಿಲೀಸ್ ಇದೆ. ಹೌದು, ಸಿನಿಮಾಗಳಿದಾವೆ, ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರೊಡಕ್ಷನ್ಗಳು ಸಿನಿಮಾಗಳಿದಾವೆ. ಅಂದ್ರೆ ನಾನು ಹೇಳಿದ್ನಲ್ಲ, ನಮ್ಗೆ ತುಂಬಾ ಟೈಮ್ ಇಲ್ಲ ನನ್ಗೆ ನಮ್ ತಾಯಿ ಹತ್ರ ಹೋಗಕ್ಕೆ. ಬೇಗ ಹೋಗಿ ಅಲ್ಲಿ ಇದ್ ಮಾಡಿ ಇಲ್ಲಿ ಆದಷ್ಟು ನೀವು ಕಂಪ್ಲೀಟ್ ಆಗಿ ಬಿಟ್ಟೇ ಬಿಡ್ತೀರಾ ಹಂಗಿದ್ರೆ ಇಂಡಸ್ಟ್ರಿನ? ಆ ಕಡೆ ಹೋದ್ರೆ ಗೊತ್ತಿಲ್ಲ ನನ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ನಾನು ಅಲ್ಲಂತೂ ಹೋಗಿ ಅಲ್ಲಿರ್ಬೇಕು. ಈ ಬೆಂಗಳೂರಲ್ಲಿರೋ ಜಂಜಾಟ ಮುಗಿಸ್ಕೊಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಹಂಗಾಗಿ ಆದಷ್ಟು ಫಾಸ್ಟ್ ಆಗಿ ಅಲ್ಲಿ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡಿದೆ. ಡೇ ನೈಟ್ ಕೆಲಸ ಮಾಡೋಣ, ದುಡಿಯೋಣ ಇರೋ ಟೈಮಲ್ಲಿ. ಆಮೇಲೆ ನಾನ್ ಬಿಟ್ಟೇ ಬಿಡ್ಬೇಕು ಅಂತ ಅಲ್ಲ, ಗೊತ್ತಿಲ್ಲ, ನನ್ನನ್ನ ಬಿಟ್ಟೇ ಬಿಡಿಸ್ಬೋದು. ಟೈಮ್ ಯಾವ ಕ್ಷಣಕ್ಕೆ ಎಲ್ಲಿ ಮುಗಿಯುತ್ತೆ ಗೊತ್ತಾಗಲ್ಲ, ಸಾವೇ ಬರ್ಬೋದಲ್ವಾ. ಸೊ ಈಗ ಲೇಜಿ ಆಗಿದ್ದು ನನ್ನ ಕೆಲಸಗಳನ್ನೆಲ್ಲ ಬ್ಯಾಲೆನ್ಸ್ ಇಡ್ಬೋದು, ಅದೆಲ್ಲ ಆಗ್ಬಾರ್ದು ನನ್ನಿಂದ.
ಸೊ ನಾನು ಏನೇನು ಅನ್ಕೊಂಡಿದ್ದೆ ಅವೆಲ್ಲ ಮುಗಿಸ್ಬೇಕು. ಏನಾಗುತ್ತೆ ಗೊತ್ತಾ ಮೇಡಮ್, ರಿಲ್ಯಾಕ್ಸ್ ಆಗಕ್ಕೆ ತುಂಬಾ ಟೈಮ್ ಇದೆ ನಮ್ಗೆ. ನಮ್ಮ ಕೈಯಲ್ಲಿ ಎಷ್ಟು ನೋಡಿ, ನಾವು ಇದನ್ನ ಲೆಕ್ಕನೇ ಹಾಕಿರಲ್ಲ. ನಾವು ಹುಟ್ಟದಲ್ಲಿಂದ ಒಂದು 5 ವರ್ಷದ ತನಕ ನಮಗ್ ಬುದ್ಧಿ ಇಲ್ಲದೆ ಏನೋ ಕಳೆದು ಬಿಡ್ತೀವಿ. ಆಮೇಲೆ 5 ವರ್ಷದಿಂದ 20-22 ವರ್ಷದ ತನಕ ಸ್ಕೂಲು ಕಾಲೇಜು ಅಂತ ಕಳೆದು ಬಿಡ್ತೀವಿ. ಓಕೆನಾ? 25 ವರ್ಷದಿಂದ 50 ವರ್ಷದವರೆಗೆ ಮಾತ್ರ ನಮ್ಗೆ ದುಡಿಯಕ್ಕಿರೋದು. ಇನ್ನು 50 ವರ್ಷ ನಾವು ಹಾಯಾಗಿರ್ಬೋದು. ಈ 25 ವರ್ಷ ಕರೆಕ್ಟಾಗಿ ದುಡ್ದಿಲ್ಲ ಅಂದ್ರೆ ಇನ್ನು ಉಳಿದಿರೋ 50 ವರ್ಷ ಪೂರ್ತಿ ಗೋಳಾಡ್ಕೊಂಡೇ ಸಾಯ್ಬೇಕು. ನಾವು ಈ 25 ವರ್ಷ ಕರೆಕ್ಟ್ ಮಾಡ್ತೀವಿ, ಈ 50 ವರ್ಷನ ಫೋಕಸ್ ಮಾಡ್ತೀವಿ, ಮಧ್ಯ ಕರೆಕ್ಟ್ ಕೆಲಸ ಮಾಡ್ಬೇಕಲ್ಲ 25 ವರ್ಷ. ಇದನ್ನ ಲೇಜಿ ಮಾಡ್ಬಿಡ್ತೀವಿ. ಆ ಲೇಜಿ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಓಕೆ, ನೈಸ್. ಮತ್ತೆ ಏನಾದ್ರು ಸೀರಿಯಲ್? ಇಲ್ಲ, ನಾನು ಸೀರಿಯಲ್ಲು ಮಾಡಲ್ಲ ಅಂತ. ನಾನು ಸಿನಿಮಾನೇ ಮಾಡಬೇಕು, ಸಿನಿಮಾನೇ ಜಾಸ್ತಿ ಮಾಡಬೇಕು. ಸೀರಿಯಲ್ ಆದ್ರೆ ನನಗೆ ಒಂದೇ ಪಾತ್ರನ ತುಂಬಾ ದಿನ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅದಕ್ಕೂ ಅಭಿಮಾನಿಗಳಿದ್ದಾರೆ. ಬಟ್ ನನಗೆ ಸಿನಿಮಾ ಟೈಮು ಸಿಗಲ್ಲ. ಪಾಪ ನಾನು ಸೀರಿಯಲ್ಗೆ ಹೋಗಿ ಅವ್ರ ಡೇಟ್ಗಳಿಗೆ ತೊಂದರೆ ಮಾಡಕ್ಕಿಂತ ಪರವಾಗಿಲ್ಲ, ಸಿನಿಮಾ ಮಾಡೋಣ, ಗಿಚ್ಚಿ ಗಿಲಿ ಮಾಡೋಣ, ಕಲರ್ಸ್ ಅಲ್ಲಿ ಬರೋ ಶೋಗಳನ್ನು ಮಾಡೋಣ, ಅಷ್ಟು. ಸೀರಿಯಲ್ ಮಾಡಿದ್ರಾ? ಇಲ್ಲ ಯಾವ್ದು ಮಾಡಿಲ್ಲ ಇನ್ನವರೆಗೂ. ಒಂದು ದಿನಕ್ಕೂ ಗೆಸ್ಟ್ ಆಗಿನೂ ಹೋಗಿಲ್ಲ. ಓಕೆ, ನನ್ಗೆ ಒಂದು ಕ್ಯೂರಿಯಾಸಿಟಿ, ನಿಮ್ ಕೈ ಮೇಲೆ ಇಷ್ಟೊಂದು ಟ್ಯಾಟೋಸ್ ಎಲ್ಲ ಇದೆಯಲ್ಲ, ಏನಿದು? ಕಾಲೇಜ್ ಟೈಮ್ ಅಲ್ಲೇ ಅವಾಗ ಹೇಳದ್ನಲ್ಲ, ಹುಟ್ಟು ತರ್ಲೆ ಅಂತ. ಯಾರೋ ಒಬ್ಬ ಹಿಂಗೀಗ ಇಲ್ಲಿ ಕೈ ಮೇಲೆ ಒಂದು ರಾಕ್ದು ಕೋಣ ಬರುತ್ತಲ್ಲ, ಅವನದೊಂದು ಹಾಕ್ಸ್ಕೊಂಬಂದ್ ನೋಡೋ ಚಂದ. ನನ್ಗೆ ನೋಡು ಅಂತ್ಯ ಮಾಡಿಸ್ತೀನಿ ಅಂತ. ಜಾತ್ರೆ ನಡೀತಾ ಇತ್ತು ತೀರ್ಥಹಳ್ಳಿಲಿ, ಸೀದಾ ಹೋಗ್ಬಿಟ್ಟು ಎಲ್ಲ ಹಾಕ್ಸ್ಬಿಟ್ಟೆ. ಇದ್ ನಮ್ಮ ಅಮ್ಮನ ಹೆಸರು ತುಳಸಿ ಅಂತ, ಇದು ಸುಹಾಸ್ ಸಾಕ್ಷಿ ಅಂತ. ಅಂದ್ರೆ ನಮ್ಮ ಅಕ್ಕನ ಮಕ್ಳು, ಚಿಕ್ಕ ಚಿಕ್ಕ ಕ್ಯೂಟ್ ಆಗಿ ತುಂಬಾ, ಅವಾಗ ತುಂಬಾ ಪ್ರೀತಿ ಅವ್ರ ಮೇಲೆ, ಅವಾಗ ಹಾಕ್ಸಿರೋದು. ಆಮೇಲೆ ಇದೆಲ್ಲ ಅವಾಗ ಹಾಕ್ಸಿರೋದು. ಓಕೆ, ಕಾರ್ತಿಕ್ ಅವ್ರಿಗೆ ಮಾತ್ರ ಯಾರು ಚಾಲೆಂಜ್ ಮಾಡಬಾರ್ದು. ಚಾಲೆಂಜ್ ಮಾಡಿದ್ರೆ ಅದನ್ನ ಮಾಡಿ ತೋರಿಸ್ತಾರೆ. ಹಂಗೇನಿಲ್ಲ ಮೇಡಮ್, ಆತರ ಏನೂ ಇಲ್ಲ ನನ್ನ ಕೈ. ಅದು ಒಂದು ಒಳ್ಳೆ ಗುಣನೇ ನೋಡಿ. ಈಗ ಯಾರೋ ಒಬ್ರು ಏನೋ ಹೇಳಿದ್ರಂದ್ರೆ ಅದನ್ನ ಮಾಡಿ ನಾನು ತೋರಿಸ್ತೀನಿ ಅನ್ನೋ ಹಠ ಇದೆಯಲ್ಲ, ಅದ್ ಮೇ ಬಿ ಅದೇ ಒಳ್ಳೆ ಚಾಲೆಂಜ್ ಮಾಡಿದ್ರೆ ನಾನು ಯಾವತ್ತೂ ಬಿಡಲ್ಲ. ಆಗದೆ ಇರೋದು ಏನೂ ಇಲ್ಲ. ಇಲ್ಲಿಂದ ಮಂಗಳ ಗ್ರಹ, ಚಂದ್ರ ಗ್ರಹಕ್ಕೆ ಹಾರಿದಾರಂತೆ. ಇಲ್ಲಿಂದ ರಾಕೆಟ್ ಬಿಟ್ರೆ ಅದಕ್ಕೆ ಯಾವ ಗ್ರಿಪ್ ಇಲ್ದೆ ಅಲ್ಲಿಗೆ ಹೋಗುತ್ತೆ. ಎಲ್ಲೋ ಫೋನ್ ಮಾಡಿದ್ರೆ ಇಲ್ಲಿ ಕೇಳಿಸುತ್ತೆ. ಇದೆಲ್ಲ ಮಾಡಿದ್ದಾರೆ. ಇನ್ನೇನ್ ಮಾಡಕ್ಕಿದೆ, ನಮ್ಗೆ ಯಾವ ಚಾಲೆಂಜ್ ಯಾವ್ದು ಅಲ್ವಾ? ಆರಾಮ್ಸೆ ಮಾಡೋಣ, ಹೆಲ್ದಿ ಚಾಲೆಂಜ್. ಇದನ್ ಮಾಡು, ಈ ಸಾಧನೆ, ಅದು ಸಾಧನೆಗೆ ದಾರಿಯಾಗಿರ್ಬೇಕು ಆ ಚಾಲೆಂಜ್. ಅದು ಯಾವ್ದೇ ಆದ್ರೂ ಮಾಡೋಣ. ಓಕೆ, ಫೈನಲಿ ನಿಮ್ಮನ್ನ ತುಂಬಾ ಪ್ರೀತಿಸೋ ಅಂತ, ನಿಮ್ಮನ್ನ ತುಂಬಾ ಇಷ್ಟಪಡುವಂತ, ನಿಮ್ಮನ್ನ ಇಷ್ಟು ವರ್ಷ ಪ್ರೋತ್ಸಾಹ ಮಾಡ್ಕೊಂಡ್ ಬಂದಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇನೆ ಹೇಳೋದಲ್ಲ, ಇದು ನೀವು ಬೆಳೆಸಿರೋ ಗಿಡ, ಸೊ ಇದಕ್ಕೆ ನೀವೇ ನೀರು ಹಾಕ್ಬೇಕು, ಇದಕ್ಕೆ ನೀವೇ ಗೊಬ್ಬರ ಹಾಕ್ಬೇಕು. ಇದು ಯಾವತ್ತು ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋ ಹಣ್ಣು ಕೊಡಕ್ಕೆ ಎನಿ ಟೈಮ್ ರೆಡಿ ನಾನು. ನನಗೆ ತುಂಬಾ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ. ನಿಮ್ಮನ್ನ ಎಂಟರ್ಟೈನ್ ಮಾಡೋದಷ್ಟೇ ನನ್ನ ಕನಸು. ಅದಾದ್ಮೇಲೆ ನನ್ನ ಕನಸು ನಿಮ್ಗೆ ಗೊತ್ತು ಅಷ್ಟೇ. ಇದಿಷ್ಟಕ್ಕೋಸ್ಕರ ನಾನು ಬದುಕೋನು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಎಲ್ಲರೂ ವೋಟ್ ಮಾಡಿ ನನ್ನನ್ನು ಗೆಲ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಋಣ ಅನ್ನಕ್ಕಾಗಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಗಳಿಗೆ ನಾನು ಯಾವತ್ತಾದ್ರೂ ಹರ್ಟ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಗೊತ್ತಿದ್ದು ಯಾರಿಗೂ ಹರ್ಟ್ ಮಾಡಲ್ಲ, ಗೊತ್ತಿಲ್ಲದೆ ಮಾಡಿರ್ತೀನಿ 100%. ಅದಕ್ಕೆ ನಾನು ಇಲ್ಲಿಂದನೇ ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ಮತ್ತೆ ಆ ತಪ್ಪುಗಳು ನಡೀದೇ ಇರೋ ಥರ ನಾನು ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ನನಗೂ ತುಂಬಾ ಖುಷಿ ಆಯ್ತು. ಅಂಡ್ ತುಂಬಾ ಇಷ್ಟು ದಿನ ಏನು ನಮ್ಮನ್ನ ಹಾಸ್ಯದ ಮೂಲಕ ರಂಜಿಸಿದಿರೋ, ಈ ಜರ್ನಿ ಹಿಂಗೆ ಇನ್ನ ಮತ್ತಷ್ಟು ಮುಂದುವರಿಲಿ. ನಿಮ್ಮ ಅಲ್ಲೇ ಹೋಗಿ ಮನೆ ಕಟ್ಕೊಂಡ್ರು ಆ ಹಾಸ್ಯದ ಒಂದು ನಮಗೆ ಕೊಡ್ತಿರ್ತಿರಲ್ಲ ಸವಿನ, ಆರಾಮಾಗಿ ಮಾಡ್ತೀನಿ.
ಅದನ್ನ ಮಾತ್ರ ಬಿಡ್ಬೇಡಿ. ಯಾಕಂದ್ರೆ ನಾನು ಇನ್ನೊಂದು ಹೇಳ್ಬೇಕು, ನನಗೆ ನಿಮ್ಮ ಅಂದ್ರೆ ವಿನ್ನಿಂಗ್ ಮೂಮೆಂಟ್ ಇತ್ತಲ್ಲ, ಅವಾಗ ನನ್ಗೆ ಇಬ್ರು ಅಂಕಲ್ ಆಂಟಿ ಹೇಳಿದ್ರು, ನಮ್ಗೆ ಹುಲಿ ಕಾರ್ತಿಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರು ವಿನ್ ಆಗಿದ್ ಸಿಕ್ಕಾಪಟ್ಟೆ ಖುಷಿ ಆಯ್ತು, ತುಂಬಾ ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಮಾಡ್ತಾರೆ, ಅವ್ರು ಬಂದ್ರೆ ನಮ್ಗೆ ಟಿವಿ ನಾವು ಆಫೇ ಮಾಡಲ್ಲ ಅಂತ ನಿಜವಾಗ್ಲೂ ಈ ಮಾತು ನನ್ಗೆ ಹೇಳಿ ಕಳ್ಸಿದ್ದಾರೆ. ಸೊ ಅಷ್ಟೊಂದು ಅಭಿಮಾನ ಇದೆ ನಿಮ್ ಬಗ್ಗೆ. ನನಗೆ ಯಾವತ್ತೂ ಒಂದೇ ಕ್ಯಾರೆಕ್ಟರ್ನ ಮತ್ತೆ ಮತ್ತೆ ಮಾಡಕ್ ಇಷ್ಟ ಆಗಲ್ಲ, ಡಿಫ್ರೆಂಟ್ ಮಾಡ್ಬೇಕು. ನಾನು ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಿದ್ದು ಅಷ್ಟೇ. ನನ್ನ ಕ್ಯಾರೆಕ್ಟರ್ಗಳೆಲ್ಲ ಬೇರೆ ಬೇರೆ ತರ ಇರಬೇಕು. ಇವತ್ತು ಈ ತರ ಇದ್ರೆ ಮಾರನೇ ದಿನ ನೋಡಿದಾಗ ನಾನು ಅಂತ ಗುರ್ತೆ. ಅವ್ರು ಕೆಲವ್ರು ಹೇಳೋರು, ಅಲ್ಲ ಬಾಡಿಗೆಲ್ಲ ಪೇಂಟ್ ಹಾಕೊಂಡ್ರೆ ನೀನಂತ ಹೆಂಗೋ ಕಂಡು ಹಿಡಿತಾರೆ. ಸದ್ಯಕ್ಕೆ ಇವಾಗ ನಮ್ಮ ವಾಯ್ಸೇ ಗೊತ್ತಾಗ್ಬಿಡುತ್ತೆ. ನನಗೆ ನಗ್ಸೋದಷ್ಟೇ ಕಾರ್ಯ ನಂದು. ಅದ್ರಲ್ಲಿ ಮುಖ ಕಾಣಬೇಕು, ನಾನು ಈ ಬಾಡಿ ಕಾಣಬೇಕು, ಅದೆಲ್ಲ ಇಲ್ಲ ನನಗೆ. ನಗ್ಸಕ್ಕೋಸ್ಕರ ನಾನು ಈ ಮಾಸ್ಕ್ ಹಾಕೊಂಡು ಆಕ್ಟ್ ಮಾಡ್ತೀನಿ, ಏನು ಸಮಸ್ಯೆ ಇಲ್ಲ. ಇದೇ ನಿಮ್ಮನ್ನ ಇಷ್ಟು ದಿನ ಬೆಳೆಸಿದ್ದು ಈ ಗುಣನೇ ಮೇ ಬಿ ಅನ್ಸುತ್ತೆ. ಸೊ ಮತ್ತಷ್ಟು ನಮಗೆ ಮತ್ತೆ ವೀಕ್ಷಕರಿಗೆ ಒಂದು ಹಾಸ್ಯನ ನೀಡ್ತಾ ಇರಿ. ನಿಮ್ಮ ನಟನೆಯ ನೀವೇನು ವಿಲನ್ ಆಗ್ಬೇಕು ಅನ್ಕೊಂಡಿದ್ರ ಆ ಎಲ್ಲಾ ಕನಸುಗಳು ನೆರವೇರ್ಲಿ. ಆದಷ್ಟು ಬೇಗ ಹೀರೋ ಆಗಿನೂ ಲಾಂಚ್ ಆಗಿ. ಈ ಮುಖ ನೋಡಿ ಇಲ್ಲ, ಅದು ನೋಡಿ ಆ ಮುಖನೇ ಈಗ ವೀಕ್ಷಕರು ನೋಡಿ ಇಷ್ಟಪಟ್ಟಿರೋದು. ಸೊ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ನಿಮ್ಮ ಮತ್ತು ನಮ್ಮ ನೆಚ್ಚಿನ ಹಾಸ್ಯ ಕಲಾವಿದ ಆಗಿರುತ್ತಾ ಹುಲಿ ಕಾರ್ತಿಕ್ ಅವರ ಜೊತೆಗಿನ ಒಂದು ಸ್ಪೆಷಲ್ ಮಾತುಕತೆನ. ಸೊ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.